ನಮಸ್ತೆ ಫ್ರೆಂಡ್ಸ್, ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕದಲ್ಲಿ ಪ್ರತಿನಿತ್ಯ ಮಾಡುವಂತಹ ಜೋಳದ ರೊಟ್ಟಿನ ಮಾಡಿದ್ದೀನಿ. ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಸಹ ಈ ಥರ ರೊಟ್ಟಿನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೋಡಿಲಿ, ಇದು ಮೆತ್ತಗೆ ಸಾಫ್ಟಾಗಿ ಬಂದಿದೆ. ನಾನು ಇಂದಿನ ವಿಡಿಯೋದಲ್ಲಿ ಯಾವ ರೀತಿ ಖಡಕ್ ರೊಟ್ಟಿ ಮಾಡೋದು ಅಂತ ಹೇಳಿ ತೋರಿಸಿದ್ದೆ. ಇವತ್ತು ನಾನು ಮೆತ್ತನ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಾನಿವತ್ತು ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ರೊಟ್ಟಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಈ ಥರ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಉಪ್ಪನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಯಾಕೆಂದರೆ ನಾವು ರೊಟ್ಟಿನ ಹಾಗೆ ತಿನ್ನೋದಿಲ್ಲ, ಪಲ್ಯ ಅದ್ರ ಜೊತೆ ತಿನ್ನೋದ್ರಿಂದ ಜಿಗುಟ್ ಮಾಡ್ಕೊಳ್ಳೋದಕ್ಕೆ ಉಪ್ಪು ಜಾಸ್ತಿ ಅವಶ್ಯಕತೆ ಇರೋದಿಲ್ಲ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ನೀರು ಕುದಿಯುವಾಗ ನಾನಿಲ್ಲಿ ಏನು ಲೋಟನ ತೊಗೊಂಡಿದ್ನಲ್ಲ, ಅದೇ ಲೋಟದ ಮೆಜರ್ಮೆಂಟ್ ಬರುತ್ತೆ ಈ ಬಟ್ಲು. ಈ ಬಟ್ಲಲ್ಲಿ ನಾನು ಒಂದು ಅರ್ಧ ಬಟ್ಲು ಅಥವಾ ಅರ್ಧ ಬಟ್ಲಿಗಿಂತ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಕುದಿಸ್ಬೇಕು ಅಂತ ಏನೂ ಇಲ್ಲ. ಇದನ್ನು ನಾವು ಏನು ಮಳ್ಳೋ ನೀರಿಗೆ ಕುದಿಯುವಾಗ ಹಾಕಿರ್ತೀವಲ್ಲ, 1-2 ಸೆಕೆಂಡು ಬಿಟ್ಟರೆ ಸಾಕು. ಇದನ್ನು ಇವಾಗ ನಾನು ಚೆನ್ನಾಗಿ ಕೂಡಿಸ್ಕೊಳ್ತೀನಿ. ನೀವು ರೊಟ್ಟಿನ ಜಾಸ್ತಿ ಮಾಡೋದಾದರೆ ನೀರನ್ನು ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಹಿಟ್ಟಿನ ಪ್ರಮಾಣನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಹಿಂದೆ ಖಡಕ್ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋನ ನೋಡಿ. ನಾವು ನೀರು ಮತ್ತು ಹಿಟ್ಟನ್ನು ಹಳೆದ್ಬಿಟ್ಟು ಹಾಕ್ಕೊಂಡಿರೋದ್ರಿಂದ ಇಲ್ಲಿ ನಮಗೆ ಯಾವುದೇ ರೀತಿ ಗಂಟಾಗಿಲ್ಲ. ನಮಗೆ ನೀರಿಗೆ ಕರೆಕ್ಟಾಗಿ ಹಿಟ್ಟು ಚೆನ್ನಾಗಿ ಕೂಡಿದೆ. ನೋಡಿ, ಇಲ್ಲಿ ಈ ಥರ ನಮಗೆ ಈಗ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಸರೆ ಅಥವಾ ಏನು ಜಿಗುಟು ಅಂತಾರಲ್ಲ, ಇದು ರೆಡಿಯಾಗಿದೆ. ಇದನ್ನು ಒಂದು 2-3 ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇವಾಗ ನಾನು ಮಾಡಿ ಇಟ್ಕೊಂಡಿರುವಂತಹ ಜಿಗುಟನ್ನು ನಾನಿಲ್ಲಿ ಒಂದು ಪರಾತಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ರೊಟ್ಟಿ ಜಿಗುಟಿಗೆ ಒಂದು ಸ್ವಲ್ಪನೇ ಹಿಟ್ಟನ್ನು ಹಾಕಿಬಿಟ್ಟು ಇದನ್ನು ನಾವು ಉದ್ದುವ ಹದಕ್ಕೆ ಇದನ್ನು ಚೆನ್ನಾಗಿ ನಾದ್ಕೊಳ್ತೀನಿ. ಒಂದೇ ಸರಿ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ನಾದ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ ಅದು ಜಾಸ್ತಿ ಗಟ್ಟಿ ಆಯಿತು ಅಂತ ಹೇಳಿದರೆ ನಮಗೆ ರೊಟ್ಟಿ ಮೆತ್ತಗೆ ಬರೋದಿಲ್ಲ. ಇವಾಗ ರೊಟ್ಟಿನ ಉದ್ದೋದಕ್ಕೆ ಈ ರೀತಿ ಹಿಟ್ಟನ್ನು ನಾದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾವು ಏನು ಯಾವ ಬಟ್ಲನ್ನ ಹಿಟ್ಟನ್ನು ಹಾಕ್ಕೊಂಡಿದ್ವಲ್ಲ, ಅದೇ ಬಟ್ಲಲ್ಲಿ ನಾನು 1/4 ಬಟ್ಲಿಗಿಂತ ಜಾಸ್ತಿ, ಅರ್ಧ ಬಟ್ಲಿಗಿಂತ ಕಮ್ಮಿ ಹಿಟ್ಟನ್ನು ಇಲ್ಲಿ ನಾದ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ತೊಗೊಂಡಿರೋದು ಬೀಜ್ಪುರ್ ಜೋಳದ ಹಿಟ್ಟು. ನೀವು ಯಾವ ಸೈಜಲ್ಲಿ ರೊಟ್ಟಿ ಉತ್ತೀರ ಅನ್ನೋದ್ರ ಮೇಲೆ ನೀವು ಈ ರೀತಿ ಬಿಲ್ಲೆಗಳನ್ನಾಗಿ ಮಾಡ್ಕೋಬೋದು. ರೊಟ್ಟಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ನಮಗೆ ರೊಟ್ಟಿ ಉದ್ದೋದಕ್ಕೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಇವಾಗ ಈ ಥರ ಉಳ್ಳಿಗಳನ್ನಾಗಿ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರುವಂತಹ ಅಳತೆಯಲ್ಲಿ ನಮಗೆ ಈ ರೀತಿ 9 ಉಳ್ಳಿಗಳಾಗಿದ್ದಾವೆ, ಅಂದರೆ ನಮಗೆ 9 ರೊಟ್ಟಿ ಆಗ್ತವೆ. ಇವಾಗ ನಾನು ಉತ್ಕೊಳ್ತೀನಿ ಇದನ್ನು. ಇವಾಗ ನಾನು ಮಾಡ್ಕೊಂಡಿರುವಂತಹ ಒಂದು ಉಳ್ಳಿನ ತೊಗೊಂಡಿದ್ದೀನಿ. ಹಾಗೆ ನಾನು ಕೆಳಗಡೆ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಳ್ತೀನಿ. ಇಲ್ಲ ಅಂತ ಹೇಳಿದರೆ ನಮಗೆ ರೊಟ್ಟಿ ಉದ್ದೋದಕ್ಕೆ ಬರೋದಿಲ್ಲ, ಮಣೆಗೆ ಮತ್ತು ಲತುಡಿಗೆ ಎರಡಕ್ಕೂ ಹಿಡಿಯುತ್ತೆ. ಅದಕ್ಕೋಸ್ಕರ ನೀವು ಮೇಲೆ ಕೆಳಗೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಒಂದು ಕೈಯಲ್ಲಿ ರೊಟ್ಟಿನ ತಿರುಗಿಸ್ಕೊಳ್ತಾ ಲಟ್ಟಣಿಗೆಯಲ್ಲಿ ಹುತ್ಕೊಳ್ಳಿ. ನಾವು ಇಲ್ಲಿ ಮೆತ್ತನ ರೊಟ್ಟಿ ಮಾಡ್ತಿರೋದ್ರಿಂದ ರೊಟ್ಟಿನ ತೀರ ತೆಳ್ಳಗೆ ಉದ್ದುವ ಅವಶ್ಯಕತೆ ಇರೋದಿಲ್ಲ. ಭಾಳ ತೆಳ್ಳಗೆ ಉದ್ದಿದ್ವಿ ಅಂತ ಹೇಳಿದರೆ ನಮಗೆ ಅವು ಖಡಕ್ ರೊಟ್ಟಿ ಆಗಿಬಿಡ್ತವೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಏನು ನಾವು ಖಡಕ್ ರೊಟ್ಟಿ ಮಾಡೋದನ್ನು ಏನು ತೋರಿಸಿದ್ವಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ಉದ್ದಿದ್ರೆ ನಮಗೆ ರೊಟ್ಟಿ ಮೆತ್ತಗೆ ಬರ್ತವೆ. ಇವಾಗ ನಾನು ತೊಗೊಂಡಿರುವಂತಹ ಉಳ್ಳಿಯಲ್ಲಿ ಈ ಸೈಜಲ್ಲಿ ರೊಟ್ಟಿನ ಹುತ್ಕೊಂಡಿದ್ದೀನಿ. ನೀವು ಅಷ್ಟು ರೊಟ್ಟಿನ ಹುದ್ಬಿಟ್ಟು ಕೂಡ ಒಂದೇ ಸರಿ ಬೇಯಿಸ್ಕೋಬೋದು. ಇವಾಗ ನಾನು ಒಂದು ರೊಟ್ಟಿನ ಹುತ್ಕೊಂಡಿದ್ದೀನಿ. ಇದೇ ರೀತಿ ನಾನು ಉಳಿದಿರುವಂತಹ ಉಳ್ಳಿಗಳಲ್ಲಿ ಅಷ್ಟು ರೊಟ್ಟಿನೂ ಸಹ ಉದ್ಕೊಳ್ತೀನಿ. ರೊಟ್ಟಿ ಒಂದು ಆರೋಗ್ಯಕರವಾದ ಆಹಾರ. ನಾವು ಯಾವ ರೀತಿ ದಕ್ಷಿಣ ಕರ್ನಾಟಕದಲ್ಲಿ ಮುದ್ದೆನ ಡೈಲಿ ಏನು ಮಾಡ್ಕೊಳ್ತೀವಲ್ಲ, ಅದೇ ರೀತಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿನಿತ್ಯ ರೊಟ್ಟಿಗಳನ್ನು ಈ ರೀತಿ ಮಾಡಿಕೊಂಡು ಬಳಸ್ತಾರೆ.
ಇವಾಗ ನಾನು ಅಷ್ಟು ರೊಟ್ಟಿನೂ ಸಹ ಉದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಒಂದು ಅಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಉದ್ದಿರುವ ರೊಟ್ಟಿಯನ್ನು ನೀವು ಹಾಗೇ ಹಾಕೋದಕ್ಕೆ ಹೋಗಬೇಡಿ. ಹಾಗೇ ಹಾಕಿದರೆ ನಾವು ಏನು ಹಿಟ್ಟನ್ನು ಹಚ್ಚಿಬಿಟ್ಟು ಉದ್ಕೊಂಡಿರ್ತೀವಲ್ಲ, ಅದು ರೊಟ್ಟಿ ಬೆಂದಾದಮೇಲೆ ನಮಗೆ ಹಳದಿ ಬರುತ್ತೆ. ಅದಕ್ಕೋಸ್ಕರ ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ಈ ಥರ ಮೇಲ್ಗಡೆ ನಿಧಾನವಾಗಿ ಈ ಥರ ಅಂದರೆ ಇಲ್ಲಿ ನೋಡಿ ನಮಗೆ ಉದ್ದಿರುವಂತಹ ಹಿಟ್ಟು ಎಲ್ಲ ಇಲ್ಲಿ ಬಿದ್ದಿರುತ್ತೆ. ಅದಕ್ಕೋಸ್ಕರ ಒಂದು ಬಟ್ಟೆ ಸಹಾಯದಿಂದ ಈ ಥರ ರೊಟ್ಟಿನ ಒರೆಸ್ಕೊಳ್ಳಿ. ಇವಾಗ ನಾನು ಹಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೆ, ಹಂಚು ಕಾದಿದೆ. ಇವಾಗ ರೊಟ್ಟಿನ ಹಾಕ್ಕೊಳ್ತೀನಿ. ರೊಟ್ಟಿನ ಹಾಕ್ಕೊಂಡ್ಮೇಲೆ ಒಂದು ಕಾಟನ್ ಬಟ್ಟೆನ ತೊಗೊಂಡ್ಬಿಟ್ಟು ಅದಕ್ಕೆ ಮೇಲ್ಗಡೆ ನೀರನ್ನು ಹಚ್ಕೊಳ್ಳಿ. ರೊಟ್ಟಿ ಒಂದು ಕಡೆ ಬೆಂದ ಮೇಲೆ ನಾವು ಅದನ್ನು ತಿರುಗಿಸ್ಬಿಟ್ಟು ಹಾಕ್ಕೋಬೇಕು. ಇವಾಗ ರೊಟ್ಟಿ ನಮಗೆ ಒಂದು ಕಡೆ ಬೆಂದಿರುತ್ತೆ, ತಿರುಗಿಸ್ಬಿಟ್ಟು ಹಾಕ್ಕೊಳ್ತೀನಿ. ನೋಡಿ ಇಲ್ಲಿ ನಾವು ಜಾಸ್ತಿ ಹೊತ್ತು ರೊಟ್ಟಿನ ಬೇಯಿಸೋದ್ರಿಂದ ರೊಟ್ಟಿ ಗಟ್ಟಿ ಬರುತ್ತೆ ಮತ್ತು ನಮಗೆ ಅದು ಸೀದ್ಬಿಡುತ್ತೆ, ಎಲ್ಲ ಕೆಂಪಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ರೊಟ್ಟಿನ ಬಟ್ಟೆ ತೊಗೊಂಡು ಫ್ರೆಶ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎರಡೂ ಕಡೆಯೂ ಚೆನ್ನಾಗಿ ಬೇಯುತ್ತೆ. ಇವಾಗ ನಮಗೆ ರೊಟ್ಟಿ ಎರಡೂ ಕಡೆಯೂ ಚೆನ್ನಾಗಿ ಬೆಂದಿದೆ. ಇವಾಗ ತೆಗಿತಾ ಇದ್ದೀನಿ. ಇವಾಗ ಇದೇ ರೀತಿ ನಾನು ಮತ್ತೆ ರೊಟ್ಟಿನ ಹಾಕ್ಕೊಳ್ತೀನಿ. ಪ್ರತಿಯೊಂದು ರೊಟ್ಟಿನೂ ಈ ರೀತಿ ಬಟ್ಟೆ ಸಹಾಯದಿಂದ ಈ ರೀತಿ ಒರೆಸ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ನಮಗೆ ಒಂದು ರೊಟ್ಟಿನೂ ಸಹ ಯೆಲ್ಲೋ ಕಲರ್ ಬರೋದಿಲ್ಲ. ಮತ್ತು ನಮಗೆ ಹಿಟ್ಟು ಇದ್ದರೆ ಮಾತ್ರ ನಮಗೆ ಹಂಚಲ್ಲಿ ರೊಟ್ಟಿ ಕೆಂಪಾಗಿಬಿಡುತ್ತೆ. ಇಲ್ಲ ಅಂತ ಹೇಳಿದರೆ ನಮಗೆ ಅದು ಬೆಳ್ಳಗೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಆದಷ್ಟು ರೊಟ್ಟಿನ ಒರೆಸ್ಬಿಟ್ಟು ಹಂಚಿಗೆ ಹಾಕ್ಕೊಳ್ಳಿ. ಇವಾಗ ನಾನು ರೊಟ್ಟಿನ ತಿರುಗಿಸ್ಬಿಟ್ಟು ಹಾಕ್ಕೊಳ್ತೀನಿ. ನೋಡಿ ಇಲ್ಲಿ ನಮಗೆ ಈ ಕಡೆ ಒಂದು ಕಡೆ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಬಟ್ಟೆ ಸಹಾಯದಿಂದ ನಿಧಾನವಾಗಿ ಫ್ರೆಶ್ ಮಾಡ್ಕೊಳ್ತೀನಿ. ನಾವು ಈ ರೀತಿ ಫ್ರೆಶ್ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಬೇಗ ಬೇಯುತ್ತೆ. ಹಾಗೆಯೇ ರೊಟ್ಟಿದು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಮಗೆ ಎರಡೂ ಕಡೆಯೂ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಮಗೆ ಈ ರೊಟ್ಟಿನೂ ಸಹ ಬೆಂದಿದೆ. ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು.